ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ DFS ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಯು ಮೀನ್ ಬೈ DFS? DFS ಮೀನ್ಸ್ ಡೆಪ್ತ್ ಫಸ್ಟ್ ಸರ್ಚ್ ಅಂತ ಕರಿತೀವಿ. ಸೊ ಡೆಪ್ತ್ ಫಸ್ಟ್ ಸರ್ಚ್ ಮತ್ತು BFS ಬ್ರೆಡ್ ಫಸ್ಟ್ ಸರ್ಚ್ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ದಲ್ಲಿ ಅದಾದ್ರೂ ಕೇಳ್ತಾರ ಅಥವಾ ಇದಾದ್ರೂ ಕೇಳುವಂತ ಪೂರ್ತಿ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ಇದೇನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಪಾಯಿಂಟ್, ದ DFS ಸ್ಟ್ಯಾಂಡ್ಸ್ ಫಾರ್ ಡೆಪ್ತ್ ಫಸ್ಟ್ ಸರ್ಚ್ ಅಂತ ಬರೀತೀವಿ. ನೆಕ್ಸ್ಟ್ ಪಾಯಿಂಟ್ ಏನ್ ಬರೀತೀರಿ, ದ DFS ಯೂಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ನಮ್ದು BFS ಏನ್ ಫಾಲೋ ಮಾಡ್ತಿತ್ತು, ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಿತ್ತು. ಸೊ ಇದು DFS ಏನ್ ಮಾಡುತ್ತಾ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ. ಸೊ ನೀವು ಲಾಸ್ಟ್ ಯಾವ್ದು ಇನ್ಸರ್ಟ್ ಮಾಡಿರ್ತೀರಲ್ಲ ಅದನ್ನ ಏನ್ ಮಾಡುತ್ತಾ, ಫಸ್ಟ್ ಔಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಡಿಲೀಟ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಅ ಸ್ಟ್ಯಾಕ್. DFS ನಾವು ಏನ್ ಯೂಸ್ ಮಾಡ್ತೇವೆ, ಯೂಸಿಂಗ್ ಅ ಸ್ಟ್ಯಾಕ್ ಥ್ರೂ ನಾವೇನ್ ಮಾಡ್ತೇವೆ, DFS ನ ಯೂಸ್ ಮಾಡ್ತೀವಿ. ಅದನ್ನ ನಾವು BFS ನ ಏನ್ ಯೂಸ್ ಮಾಡ್ತಿದ್ವಿ, ಕ್ಯೂ ಅನ್ನ ಯೂಸ್ ಮಾಡ್ಕೊಂತಿದ್ವಿ. DFS ಯೂಸ್ ಬ್ಯಾಕ್ ಟ್ರ್ಯಾಕಿಂಗ್. ನಾವು DFS ದಲ್ಲಿ ಏನ್ ಮಾಡ್ಬೋದು, ಬ್ಯಾಕ್ ಟ್ರ್ಯಾಕಿಂಗ್ ಅನ್ನ ಮಾಡಬಹುದು. ಅದೇ BFS ದಲ್ಲಿ ನಾವೇನ್ ಮಾಡಲ್ಲ, ಬ್ಯಾಕ್ ಟ್ರ್ಯಾಕಿಂಗ್ ಅನ್ನ ಮಾಡಲ್ಲ. ಸೊ ಅದೇ ಏನು, ಇವು ಮೂರು ಕಾಮನ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು ಅಥವಾ ಮೇನ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಒನ್ ಯಾವುದು, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತೀವಿ DFS ನಲ್ಲಿ. ಅದೇ BFS ನಲ್ಲಿ ನಾವೇನ್ ಮಾಡ್ತಿದ್ವಿ, ಫಸ್ಟ್ ಇನ್ ಫಸ್ಟ್ ಔಟ್ ನ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ವಿ. ನೀವು ಕ್ಯೂ ಒಳಗಡೆ ಯಾವ ವ್ಯಾಲ್ಯೂನ ಫಸ್ಟ್ ಇನ್ಸರ್ಟ್ ಮಾಡ್ತಿದ್ರಿ ಅದ ವ್ಯಾಲ್ಯೂನ ಏನ್ ಮಾಡ್ತಿದ್ರಿ, ಡಿಲೀಟ್ ಮಾಡ್ತಿದ್ರಿ. ಬಟ್ ಅದರ್ DFS ಒಳಗಡೆ ಏನ್ ಮಾಡ್ತೀರಿ, ಲಾಸ್ಟ್ ವ್ಯಾಲ್ಯೂ ಯಾವ್ದು ಇನ್ಸರ್ಟ್ ಮಾಡಿರ್ತೀರಿ ಆ ವ್ಯಾಲ್ಯೂನ ಏನ್ ಮಾಡ್ತೀರಿ, ಫಸ್ಟ್ ನ ಡಿಲೀಟ್ ಮಾಡ್ತೀರಿ. ಸೊ ಈ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನಾವು ಯೂಸ್ ಮಾಡತ್ತೀವಿ ಅಂತಂದ್ರ ಏನ್ ಯೂಸ್ ಮಾಡ್ತೀವಿ, ನಾವು ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸ್ಟ್ಯಾಕ್ ಯೂಸ್ ಮಾಡ್ತೀವಿ, ಅದ್ರ ಕೂಡ ಏನಾಗುತ್ತೆ ನಮ್ಗೆ BFS ಯೂಸ್ ಬ್ಯಾಕ್ ಟ್ರ್ಯಾಕಿಂಗ್ ಬರ್ತಾ. ಬಟ್ ಅಲ್ಲಿ ಏನ್ ಬರ್ತಿದ್ದಿಲ್ಲ, ಬ್ಯಾಕ್ ಟ್ರ್ಯಾಕಿಂಗ್ ಬರ್ತಿದ್ದಿಲ್ಲ. ಸೊ ಗೊತ್ತಾತ್ರಿ. ಸೊ ಈ ರೀತಿ ಒಂದು ಎಕ್ಸಾಂಪಲ್ ಕೊಡ್ತಾರ, ಈ ಎಕ್ಸಾಂಪಲ್ ನ ಯೂಸ್ ಮಾಡಿ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಇದನ್ನ ನಾ ಸಾಲ್ವ್ ಮಾಡ್ತೀನಿ, ಇದನ್ನ ನೀವು ಸಾಲ್ವ್ ಮಾಡಿ ನನಗೆ ಇದ್ರ ಪಾತ್ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ನಮ್ ರೂಟ್ ನೋಡ್ ಯಾವ್ದಿದ್ರಲ್ಲಿ, ಎ ಅನ್ನೋದು ನಮ್ದೇನು ರೂಟ್ ನೋಡ್. ಎ ಮೀನ್ಸ್ ರೂಟ್ ನೋಡ್. ಎ ಅನ್ನೋದು ನಮ್ದು ರೂಟ್ ನೋಡ್. ಇದ್ರ ಗೋಲ್ ನೋಡ್ ಯಾವ್ದು ಹೇಳ್ರಿ, ಗೋಲ್ ನೋಡ್ ಡಿ. ಡಿ ನಮ್ದು ಗೋಲ್ ನೋಡ್. ಗೋಲ್ ನೋಡ್ So A is a root node, D is a goal node. So why we tell D is a goal node? ನಾ ಯಾಕೆ D ನ goal node ಅಂತ ಹೇಳಿದ, E F G ನ ಬಿಟ್ಟ. ಸೊ E F G ನ ಇವು B ಅಂತ ಟ್ರಾವೆಲ್ ಆಗಿದ್ ನೋಡು. ಸೊ B ನ ಟ್ರಾವೆಲ್ ಆಗಿದ್ D ನೂ ಐತಿ. ಸೊ ಇವು E F G ಬಿಟ್ಟು D ನ ಇದು ಗೋಲ್ ನೋಡ್ ಅಂತೆ ನಾನು. ಸೊ ಬಿಕಾಸ್ ಆಫ್ ಅ ಡಬಲ್ ಸರ್ಕಲ್. ಸೊ ನಾವು ಗೋಲ್ ನೋಡ್ ಏನಂತ ಐಡೆಂಟಿಫೈ ಮಾಡ್ತೀವಿ, ಯಾವ್ದ್ರ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ ಅಂದ್ರ ಡಬಲ್ ಸರ್ಕಲ್ ಎಲ್ಲಿರುತ್ತೋ ಅದು ನಮ್ದು ಏನಿರುತ್ತ, ಗೋಲ್ ನೋಡ್ ಇರುತ್ತ. ಸೊ ನಾವು ಇನಿಷಿಯಲ್ ನೋಡ್ ಇಂದ ಗೋಲ್ ನೋಡ್ಗೆ ರೀಚ್ ಆಗ್ಬೇಕು ಅಂತಂದ್ರ ಯಾವ ಪಾತ್ ಅನ್ನ ಯೂಸ್ ಮಾಡಾತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡಾತೀವಿ. ಸೊ ಅದು ಟ್ರಾವೆಲ್ ಆಗಿದ್ ಪಾತ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಬರಿಬೇಕು. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಗೋಲ್ ನೋಡ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ನಮ್ದು ಎ ಇಸ್ ಅ ಗೋಲ್ ನೋಡ್. ಸ್ಟ್ಯಾಕ್ ಒಳಗಡೆ ಏನ್ ಹಾಕ್ತೀರಿ, ಎ ನ ಹಾಕ್ತೀರಿ. ಸೊ ನಾನು ಎ ನ ಡಿಲೀಟ್ ಮಾಡ್ಬೇಕು. ನನ್ನ ಸ್ಟ್ಯಾಕ್ ಒಳಗಡೆ ಏನೈತಿ, ಒಂದ್ ಎಲಿಮೆಂಟ್ ಐತಿ, ಅದು ಎ ಐತಿ. ಸೊ ಲಾಸ್ಟ್ ಆಗಿರ್ಬೋದು, ಫಸ್ಟ್ ಆಗಿರ್ಬೋದು, ಇರೋದೇ ಒಂದ್ ಎಲಿಮೆಂಟ್. ಆ ಎಲಿಮೆಂಟ್ ನಾ ಏನ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ರೈಟ್? ಎ ನೋಡನ್ನ ನಾ ಡಿಲೀಟ್ ಮಾಡ್ಬೇಕು ಅಂತಂದ್ರ ಬಿ ಮತ್ತೆ ಸಿ ನೋಡನ್ನು ನಾ ಏನ್ ಮಾಡ್ಬೇಕು, ಇನ್ಸರ್ಟ್ ಮಾಡ್ಬೇಕು. ನೀವು ಯಾವ ನೋಡನ್ನ ಡಿಲೀಟ್ ಮಾಡ್ತಿರ್ತೀರಲ್ಲ, ಸೊ ಆ ಡಿಲೀಟ್ ಕೂಡ ಅದ್ರ ನೇಬರ್ ನೋಡ್ಸ್ ಏನಿರ್ತಾವ, ಚೈಲ್ಡ್ ನೋಡ್ಸ್ ಏನಿರ್ತಾವಲ್ಲ ಆ ನೋಡ್ ನೀವೇನ್ ಮಾಡ್ಬೇಕು, ಇನ್ಸರ್ಟ್ ಮಾಡ್ಬೇಕು. ಸೊ ನಾ ಏನು ಡಿಲೀಟ್ ಮಾಡಾತೀನಿ ಅಂತಂದ್ರೆ ಯಾವ ನೋಡ್ ಇನ್ಸರ್ಟ್ ಮಾಡ್ತೀನಿ, ಬಿ ಮತ್ತ ಸಿ ನೋಡನ್ನ ನನ್ನ ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಮಾಡಿದೆ. ಓಕೆ, ಎ ನೋಡ್ನ ಡಿಲೀಟ್ ಮಾಡಾತೀನಿ ಅಂತಂದ್ರ ನನ್ನ ಸ್ಟ್ಯಾಕ್ ಒಳಗಡೆ ಬಿ ಮತ್ತ ಸಿ ನೋಡನ್ನ ನಾ ಏನ್ ಮಾಡಿದೆ, ಇನ್ಸರ್ಟ್ ಮಾಡಿದೆ. ಸೊ ಈಗ ನಾ ಯಾವ್ದು ಡಿಲೀಟ್ ಮಾಡ್ಬೇಕು, ಬಿ ಡಿಲೀಟ್ ಮಾಡ್ಬೇಕಾ ಅಥವಾ ಸಿ ಡಿಲೀಟ್ ಮಾಡ್ಬೇಕಾ? ಸೊ ನಾ ಯಾವ್ದು ಡಿಲೀಟ್ ಮಾಡ್ತೀನಿ ಅಂದ್ರ ಸಿ ನೋಡನ್ನ ಡಿಲೀಟ್ ಮಾಡ್ತೀನಿ. ಸಿ ನೋಡನ್ನ ಯಾಕೆ ಡಿಲೀಟ್ ಮಾಡಿದ್ಯಾ, ಎದಕ್ ಡಿಲೀಟ್ ಮಾಡಿದೆ ಅಂದ್ರೆ ನಾ ಏನ್ ಯೂಸ್ ಮಾಡಾತೀನಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡಾತೀನಿ. ಲಾಸ್ಟ್ ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡೀನಿ, ಇಲ್ಲಿ ಸಿ ವ್ಯಾಲ್ಯೂನ ಇನ್ಸರ್ಟ್ ಮಾಡೀನಿ. ಸೊ ಅದಕ್ಕ ನಾ ಏನ್ ಡಿಲೀಟ್ ಮಾಡ್ತೀನಿ, ಸಿ ನ ಡಿಲೀಟ್ ಮಾಡ್ತೀನಿ. ಸೊ ಉಳಿಯೋದು ಯಾವ್ದು ನಮ್ ಸ್ಟ್ಯಾಕ್ ಒಳಗಡೆ, ಬಿ. ಈಗ ಸಿ ನೋಡ್ ನಾ ಡಿಲೀಟ್ ಮಾಡಾತೀನಿ ಅಂತಂದ್ರೆ ಅದಕ್ಕೆ ಯಾವ್ಯಾವ್ದವು, ಚೈಲ್ಡ್ ನೋಡ್ಸ್ ಅದಾವು. ಈ ಸಿ ನೋಡಿಂದ ಎಫ್ ನೋಡಿಗೂ ರೀಚ್ ಆಗತ್ತೀನಿ, ಸಿ ನೋಡಿಂದ ಜಿ ನೋಡಿಗೂ ರೀಚ್ ಆಗತ್ತೀನಿ. ಸೊ ಅದನ್ನ ಬರಿಬೇಕು, ಎಫ್ ಮತ್ತ ಜಿ ಅಂತ ಬರೆದೆ. ಈಗ ನಾ ಯಾವ ನೋಡ್ ಡಿಲೀಟ್ ಮಾಡತ್ತೀನಿ, ಜಿ ನೋಡ್ ನ ಡಿಲೀಟ್ ಮಾಡ್ತೀನಿ. ಬಿಕಾಸ್ ಆಫ್ ವಿ ಅಪ್ಲೈ ಹಿಯರ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ವಿಚ್ ಎಲಿಮೆಂಟ್ ವಿ ಇನ್ಸರ್ಟೆಡ್ ಲಾಸ್ಟ್, that element we deleted first.
ಸೊ ಜಿ ಎಲಿಮೆಂಟ್ ನಾ ಏನ್ ಮಾಡಿದ, ಡಿಲೀಟ್ ಮಾಡಿದ. ಸೊ ಜಿ ಎಲಿಮೆಂಟ್ ಡಿಲೀಟ್ ಆಯ್ತು, ಉಳಿದಿರೋದು ಯಾವ ಎಲಿಮೆಂಟ್, ಎಫ್ ಮತ್ತ ಬಿ ಎಲಿಮೆಂಟ್. ತಿಳಿತು. ಸೊ ಈಗ ನಾ ಯಾವ ನೋಡ್ ನ ಡಿಲೀಟ್ ಮಾಡ್ಬೇಕು, ಲಾಸ್ಟ್ ಯಾವ್ದು ಇನ್ಸರ್ಟ್ ಐತಿ ನನ್ನ ಸ್ಟ್ಯಾಕ್ ಒಳಗಡೆ ಅದನ್ನ ನಾ ಏನ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು. ಯಾವ ನೋಡ್ ಐತಿ, ಎಫ್ ನೋಡ್ ಐತಿ. ಎಫ್ ಗೆ ಯಾವ ಚೈಲ್ಡ್ ನೋಡ್ಸ್ ಅದಾವು, ಇಲ್ಲ. ಸೊ ನಾ ಏನ್ ಮಾಡಿದೆ, ಈಸಿ ಆಗಿ ಕ್ಯಾನ್ಸಲ್ ಮಾಡಿದ್ಯಾ. ಸೊ ಯಾವ ಚೈಲ್ಡ್ ನೋಡ್ ಇಲ್ಲ ಅಂದ್ರೆ ಜಸ್ಟ್ ಕ್ಯಾನ್ಸಲ್ ಮಾಡ್ರಿ. ಒಂದ್ ವೇಳೆ ಚೈಲ್ಡ್ ನೋಡ್ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಮಾಡ್ಬೇಕು. ಸೊ ಈಗ ಯಾವ ನೋಡ್ ಉಳಿತು ನನ್ ಕಡೆ, ಬಿ ನೋಡ್ ಉಳಿತು. ಈಗ ಬಿ ನೋಡ್ ನ ಡಿಲೀಟ್ ಮಾಡ್ಬೇಕಂದ್ರೆ ಯಾವ ನೋಡ್ಸ್ ಅದಾವು, ಡಿ ಮತ್ತ ಇ ನೋಡ್ಸ್ ಅದಾವು. ಬಿ ನೋಡನ್ನ ಡಿಲೀಟ್ ಮಾಡಿ ಡಿ ಮತ್ತ ಇ ನೋಡನ್ನ ನಾನು ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಮಾಡ್ತೀನಿ. ಸೊ ಈಗ ಏನ್ ಮಾಡ್ಬೇಕು, ನಾನು ಲಾಸ್ಟ್ ಯಾವ್ದು ಇನ್ಸರ್ಟ್ ಮಾಡೀನಿ ಆ ವ್ಯಾಲ್ಯೂನ ಡಿಲೀಟ್ ಮಾಡ್ಬೇಕು. ಇ ನ ಡಿಲೀಟ್ ಮಾಡಿದ್ಯಾ, ಈ ಡಿಲೀಟ್ ಮಾಡಿದೆ ಅಂದ್ರೆ ಯಾವ್ದಾದ್ರು ನೋಡ್ಸ್ ಅದಾವು, ಯಾವ್ದಾದ್ರು ಚೈಲ್ಡ್ ನೋಡ್ಸ್ ಅದಾವು, ಇಲ್ಲ. ಈ ಒಂದ ನೋಡ್ ಐತಿ. ಸೊ ಅಗೇನ್ ಏನಾಗಿಲ್ಲ, ಅದು ಸ್ಪ್ಲಿಟ್ ಆಗಿಲ್ಲ. ಉಳಿಯೋದ್ ಯಾವ್ದು ನೋಡು, ನಮ್ದು ಡಿ ನೋಡು. ಈಗ ಡಿ ನೋಡನ್ನ ನಾನು ಡಿಲೀಟ್ ಮಾಡತ್ತೀನಿ ಅಂತಂದ್ರ ಯಾವ ನೋಡ್ಸ್ ಅದಾವು, ಇಲ್ಲ. ಡಿ ಅನ್ನೋದೇ ನಮ್ದು ಗೋಲ್ ನೋಡ್. ಸೊ ನಮ್ಗೇನ್ ಸಿಕ್ತು, ನಮ್ ಗೋಲ್ ನೋಡ್ ಸಿಕ್ತು. ಸೊ ಡಿ ಎಫ್ ಎಸ್ ಅಂದ್ರೆ ನಾವೇನ್ ಮಾಡ್ತೀವಿ, ಡೆಪ್ತ್ ವೈಸ್ ಏನ್ ಮಾಡ್ತೀವಿ, ನಮ್ದು ಸರ್ಚಿಂಗ್ ಅನ್ನ ಅಪ್ಲೈ ಮಾಡತ್ತೀವಿ. ಬಿ ಎಫ್ ಎಸ್ ದಲ್ಲಿ ಏನ್ ಮಾಡ್ತಿದ್ವಿ ನಾವು, ಎ ಟು ಹಿಂಗ ಬಂದು ಬಿ ಸಿ ಅಂತ ತೋತಿದ್ವಿ. ಬಟ್ ಡಿ ಎಫ್ ಎಸ್ ಡಿ ಡೆಪ್ತ್ ವೈಸ್ ನಾವೇನ್ ಮಾಡ್ತೀವಿ, ಸರ್ಚ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಟ್ರಾವೆಲ್ ಆಗಿದ್ ಪಾತ್ ಯಾವ್ದು ಯಾವ್ದು ಹೇಳ್ರಿ, ಫಸ್ಟ್ ಕ್ಯಾನ್ಸಲ್ ಮಾಡಿದ್ ನಾನು, ಎ ಸಿ ಜಿ ಎಫ್ ಬಿ ಇ ಮತ್ತು ಡಿ. ದಿಸ್ ಈಸ್ ಅವರ್ ಟ್ರಾವೆಲ್ ಪಾತ್. ಗೊತ್ತಾತ್ರಿ. ಸೊ ಇದೇನಾಯ್ತು, ಡೆಪ್ತ್ ವೈಸ್ ಬಂತು. ಒನ್ ಎ ಟು ಬಿ ಬಂದ್ವಿ, ಬಿ ಟು ಡಿ ಬಂದ್ವಿ, ಡಿ ಟು ಇ ಹೋಗ್ತೀವಿ, ಇ ಟು ಎಫ್ ಓವಲ್ ಅಂತಂದ್ರೆ ಡೆಪ್ತ್ ವೈಸ್ ಸರ್ಚ್ ಮಾಡತ್ತೀವಿ. ಸೊ ಹಾಗಾಗಿ ಡೆಪ್ತ್ ವೈಸ್ ನಾವೇನ್ ಮಾಡ್ತೀವಿ, ಸರ್ಚ್ ಮಾಡ್ತಾ ಬರ್ತೀವಿ. ಸೊ ಇದೇನು ನಿಮಗ್ ವರ್ಕ್. ಇದ್ರ ಟ್ರಾವೆಲ್ ಆಗಿದ್ ಪಾತನ ನೀವೇನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ದಲ್ಲಿ ಹೇಳಿ. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿತ್ತು, ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ರೆ ನೀವು ಇದನ್ನು ಪ್ರಾಬ್ಲಮ್ ಅನ್ನ ಏನ್ ಮಾಡ್ತೀರಿ, ಈಸಿಯಾಗಿ ಸಾಲ್ವ್ ಮಾಡಿ ಕಮೆಂಟ್ ದಲ್ಲಿ ಟ್ರಾವೆಲ್ ಪಾತನ ಹೇಳ್ತೀರಿ ಅಂತ ನನ್ನ ನಂಬಿಕೆ ಐತಿ. ಸೊ ಇದ್ರಾಗ ಎಸ್ ಅನ್ನೋದೇನ್ ನಮ್ದು ರೂಟ್ ನೋಡ್, ಗೋಲ್ ನೋಡ್ ಯಾವ್ದೈತಿ ಕೆ. ಸೊ ನೀವು ಇನಿಷಿಯಲ್ ನೋಡಿಂದ, ಸ್ಟಾರ್ಟ್ ನೋಡಿಂದ ನೀವ್ ಯಾವ ನೋಡಿಗೆ ರೀಚ್ ಆಗ್ಬೇಕು, ನಿಮ್ದು ಗೋಲ್ ನೋಡಿಗೆ ರೀಚ್ ಆಗ್ಬೇಕು. ಸೊ ನೀವು ಇನಿಷಿಯಲ್ ನೋಡಿಂದ ಗೋಲ್ ನೋಡಿಗೆ ರೀಚ್ ಆಗ್ಬೇಕಂತಂದ್ರೆ ಯಾವ್ಯಾವ ನೋಡಿಂದ ಟ್ರಾವೆಲ್ ಮಾಡಿ ನೀವು ಕೆ ನೋಡಿಗೆ ರೀಚ್ ಆಗ್ತೀರಿ ಅನ್ನೋದನ್ನ ಏನ್ ಮಾಡಿ ಕಮೆಂಟ್ ಸೆಕ್ಷನ್ ದಲ್ಲಿ ಹಾಕಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.